ಸುಧಾಕರ್, ಹಾ ಮ್ಯಾಮ್. ನಮಸ್ಕಾರ. ಎಷ್ಟು ಜನ ಇದ್ದಾರೆ ಫಾಲೋವರ್ಸು? 4.25 ಲಕ್ಷ ಇದ್ದಾರೆ ಮ್ಯಾಮ್. 4.25 ಲಕ್ಷ ಇದ್ದಾರೆ. ಓಕೆ, ಸೊ ನೀವು ಹೇಳಿದ್ದನ್ನೆಲ್ಲ ನಂಬುವಂತ ಒಂಥರ ಆರ್ಗ್ಯಾನಿಕ್ ಫಾಲೋವರ್ಸ್ ಇಟ್ಕೊಂಡಿರ್ತೀರಾ ನೀವು. ಸೊ ಈಗ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ನೀವುಗಳು ಮಾಡಿದಂತಹ ರೀಲ್ಸ್ಗಳಾಗಿರ್ಬೋದು ತುಂಬ ಟ್ರೆಂಡ್ ಆಗುತ್ತೆ, ವೈರಲ್ ಆಗುತ್ತೆ. ನೀವೇನು ಮೆಸೇಜನ್ನ ಹೇಳಿದ್ರು ಸೊಸೈಟಿ ಗಪ್ ಅಂತ ಹಿಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕಾಗಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ಸುದ್ದಿ ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸು. ಸೊ ಅದಕ್ಕೆ ನಮ್ಮ ಇಲಾಖೆ ಕೂಡ ಸರಿಯಾದಂತಹ ಕ್ರಮನ ತಗೊಂಡಿದೆ. ಸೊ ಈ ಕುರಿತಾಗಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಅದೇ ಮ್ಯಾಮ್, ಅಂದ್ರೆ ಅವರೇ ಏನಾದ್ರು ತಗೋಬೇಕು ಸ್ಟೆಪ್ಸ್ ಅನ್ನೋದೇ ನಾನು ಹೇಳೋದು. ಇವ್ರ ಇನ್ಫ್ಲೂಯೆನ್ಸಸ್ ನ ಯಾರನ್ನೋ ಹೇಳೋದ್ರ ಬದಲು ಗೌರ್ಮೆಂಟ್ ಲಾ ಅದ್ರಲ್ಲಿ ಇನ್ನ ಸ್ಟ್ರಿಕ್ಟ್ ಆಗಿ ಇದನ್ನ ಬ್ಯಾನ್ ಮಾಡ್ಬೇಕು ಅನ್ನೋದೇ ನಾನು ಹೇಳೋದು. ಬಟ್ ನಿಮ್ಮ ವರ್ಗದವರೇ ಇರ್ತಾರಲ್ಲ, ಸೊ ನಿಮ್ಮ ಇನ್ಫ್ಲೂಯೆನ್ಸರ್ಸ್ಗಳೇ ತುಂಬ ಜನಗಳು ಅದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರಲ್ಲ, ಬಟ್ ಆದರೂ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಎತ್ಕೊಳ್ಬಿಡ್ತಾರೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನ್ ಹೇಳೋದು ಅಂದ್ರೆ ಅದೇ, ಅದು ಆಬ್ವಿಯಸ್ಲಿ ಮಾಡೋ ತಪ್ಪೇ ಅಲ್ವಾ, ಬಟ್ ಏನ್ ನನಗೆ ಅವ್ರ ಬಗ್ಗೆ ಎಲ್ಲ ಹೆಂಗ್ ಕಮೆಂಟ್ ವೈರಲ್ ಆಗ್ಬೇಕು, ಜಾಸ್ತಿ ವ್ಯೂಸ್ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸಮಾಜಕ್ಕೆ ಈ ತರ ಕೆಟ್ಟ ಮೆಸೇಜ್ ಕೊಡೋದು ಎಷ್ಟು ಸರಿ? ಅದು ತಪ್ಪ ಮ್ಯಾಮ್. ಬಟ್ ಅದ್ರಿಂದ ಏನ್ ವೈರಲ್ ಆಗಲ್ವಲ್ಲ ಮ್ಯಾಮ್. ಯಾರು ಆಲ್ರೆಡಿ ಯಾರು ಫಾಲೋವರ್ಸ್ ಇರ್ತಾರೋ ಅವರೇ ಅದನ್ನ ಮಾಡೋದಲ್ವಾ. ಅದ್ರಿಂದ ಏನು ಫಾಲೋವರ್ಸ್ ಅದೆಲ್ಲ ಏನ್ ಬರಲ್ಲ ಅನ್ಸುತ್ತೆ. ಹಾಗಂತಲ್ಲ, ನಾನು ರೀಸೆಂಟ್ ಆಗಿ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಯಾರು ಏನು ಅಂತ, ರೀಸೆಂಟ್ ಆಗಿ ಎಷ್ಟೊಂದು ನೋಡ್ತಿದೀವಿ. ಈಗ ಪಗಡೆ ಆಡ್ತಾ ಇರೋದು, ಇಲ್ಲ ಅಂದ್ರೆ ಚೊಕ್ಕಾಬಾರ ಆಡ್ತಿರೋದು. ಯುಗಾದಿ ಅಂತೂ ಬಂದು ಹೋಯ್ತು, ಯುಗಾದಿ ಹಬ್ಬದಲ್ಲಿ ಆ ಥರದ್ದೆಲ್ಲ ಜಾಸ್ತಿ. ಸೊ ಅವಾಗ ಒಂದು ಆ್ಯಡ್ ನಾನು ನೋಡಿದಂಥ ಒಂದು ರೀಲ್ ಬಗ್ಗೆ ಹೇಳ್ತೀನಿ, ಬಟ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಯಾರ್ದು ಏನು ಅಂತ. ಆಗ ಕಾಸೇ ಇರಲ್ಲ, ಯಾವುದೋ ವ್ಯಕ್ತಿನ ಇಟ್ಬಿಟ್ಟು ಆಟ ಆಡ್ತೀನಿ ಅನ್ನೋವಂಥದ್ದು. ಈ ಥರದ್ದೆಲ್ಲ ಹೀಗೆ ಮಾಡಿದ್ರೆ ವೈರಲ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡ್ತಾರೆ, ಬಟ್ ಇದು ತುಂಬ ತಪ್ಪಲ್ವಾ? ಸೊ ಈ ಥರ ಯಾಕೆ ಮಾಡ್ತಾರೆ, ಏನು ಕತೆ? ನೀವು ನಿಮ್ಮ ವರ್ಗಕ್ಕೆ ಅಂದರೆ ನಿಮ್ಮದೇ ಒಂದು ನೀವೇ ಮಾಡ್ಕೊಂಡಿರ್ತಾರಲ್ಲ ಗ್ರೂಪ್ಸ್ ಅಂತ, ಸೊ ಅಂಥ ಗ್ರೂಪ್ಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಟ್ ದಿಸ್ ಟೈಮ್? ಹಿಂದಿಯಲ್ಲಿ ನೋಡಿದೀನಿ ಮ್ಯಾಮ್. ಅದು ಫಸ್ಟ್ ಹಿಂದಿಯಲ್ಲಿ ಮಾಡಿದ್ರು ಆ ಕಂಟೆಂಟ್ಸ್. ಅಲ್ಲಿ ಮಿಲಿಯನ್ಸ್ ಆಫ್ ಲೈಕ್ಸ್ ಅಲ್ಲ, ವ್ಯೂಸ್ ಅಲ್ಲ, ಲೈಕ್ಸ್ ಮಿಲಿಯನ್ಸ್ ಅಲ್ಲಿ ಬಿದ್ದಿತ್ತು ಅದು ಹಿಂದಿ ಕಂಟೆಂಟ್. ಸೊ ನಮ್ಮವ್ರ ಮೋಸ್ಟ್ ಆಫ್ ದಿ ಜನ ಅದ ಕಂಟೆಂಟ್ ಕ್ರಿಯೇಟರ್ಸ್ ಹಿಂದಿಲಿ ಏನೇನು ವೈರಲ್ ಆಗುತ್ತೋ ಅದನ್ನ ಎತ್ಬಿಟ್ಟು ಇವ್ರು ಕನ್ನಡಕ್ಕೆ ಡಬ್ ಮಾಡ್ಬಿಟ್ಟೆ ಮಾಡೋದು 90%. ಸೊ ಅದನ್ನ ವೈರಲ್ ಆಗ್ಬೇಕು ಅಂತ ಯಾವ್ಯಾವ್ದೋ ಕಂಟೆಂಟ್ ಪಾಸ್ ಮಾಡೋದು ಇಸ್ ನಾಟ್ ಫೇರ್ ಅಲ್ವಾ? ಸೊ ಇದ್ರ ಬಗ್ಗೆ ನಿಮ್ಮ ಅದೆಲ್ಲ ಯೋಚನೆ ಮಾಡಿಲ್ಲ ಅವರು. ಅದನ್ನ ಪ್ರೋಸ್ ಅಂಡ್ ಕಾನ್ಸ್ ಏನಾಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಸುಮ್ನೆ ಅಲ್ಲಿ ವೈರಲ್ ಆಗಿದೆಯಲ್ಲ, ಇಲ್ಲೂ ಓಡುತ್ತೆ ಅಂತ ಎತ್ಕೊಂಡು ಮಾಡಿರ್ತಾರೆ, ಅಷ್ಟೇ ಆಗಿರುತ್ತೆ. ಅದು ಈ ತರ ಎಲ್ಲ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ, ಇಲ್ಲ ಅಂತ ಅದೆಲ್ಲ ಅವ್ರು ಯೋಚನೆ ಮಾಡಿರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತೀರಿ? ಅದೇ ಮ್ಯಾಮ್, ಈಗ ನೀವು ನ್ಯೂಸ್ ಇದೆಲ್ಲ ಬಂದ್ಮೇಲೆ ಡೆಫಿನೆಟ್ಲಿ ನೆಕ್ಸ್ಟ್ ಇನ್ನೇನೇ ಕಂಟೆಂಟ್ಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡೇ ಮಾಡ್ತಾರೆ. ಅಂದ್ರೆ ಯಾವ್ದು ಮಾಡಿದ್ರೆ ಅಂದ್ರೆ ಏನ್ ಜನಕ್ಕೆ ನೆಗೆಟಿವ್ ಮೆಸೇಜಸ್ ಹೋಗುತ್ತೆ, ಆಮೇಲೆ ಈ ತರ ನ್ಯೂಸ್ ಇದೆಲ್ಲ ಲಾಸ್ ಏನೇನು ಆಕ್ಷನ್ಸ್ ತಗೊಂತಾರೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಇನ್ಮೇಲೆ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ತಾರೆ ಅನ್ನೋದು ನನ್ನ ಇದು, ಇನ್ಕ್ಲೂಡಿಂಗ್ ಮೀ. ಓಕೆ, ಥ್ಯಾಂಕ್ ಯು ಸುಧಾಕರ್ ಫಾರ್ ಜಾಯ್ನಿಂಗ್ ಅಸ್.